ಸಿಲಿಕಾನ್ ಸಿಟಿಯ ಮಧ್ಯಪ್ರಿಯರು ಜೊತೆಗೆ ನೈಟ್ ಲೈಫ್ ಅನ್ನ ಎಂಜಾಯ್ ಮಾಡುವಂತಹ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಹಳ ದಿನಗಳ ಬೇಡಿಕೆ ಆಗಿದ್ದಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಮಧ್ಯರಾತ್ರಿ ತನಕ ಎಕ್ಸ್ಟೆನ್ಷನ್ಗೆ ಅವಕಾಶ ಕೊಡಬೇಕು ಅನ್ನೋ ಪ್ರಸ್ತಾಪಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾದ್ರೆ ಏನಾದರೂ ಷರತ್ತುಗಳನ್ನ ಇಟ್ಟಿದೆಯಾ? ಯಾವ ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಇದು ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಐಟಿ ಸಿಟಿ ಬಾರ್ ಹೋಟೆಲ್ ಮಾಲೀಕರಿಗೆ ಗುಡ್ ನ್ಯೂಸ್. ಇನ್ನು ಮುಂದೆ ರಾತ್ರಿ 1ರವರೆಗೂ ಬಾರ್ ಹೋಟೆಲ್ ಓಪನ್. ಹಲವು ವರ್ಷಗಳ ಬೇಡಿಕೆಗೆ ಕೊನೆಗೂ ಸರ್ಕಾರ ಅಸ್ತು. ಸಿಲಿಕಾನ್ ಸಿಟಿ ಜನರಿಂದ ತುಂಬಿ ತುಳುಕ್ತಾ ಇದೆ. ಕೆಲಸದ ನಿಮಿತ್ತ ತಮ್ಮ ಊರುಗಳನ್ನ ತೊರೆದು ಉದ್ಯೋಗ ನಗರಿಯನ್ನ ಸೇರಿದವರೇ ಹೆಚ್ಚು. ಅದರಲ್ಲೂ ಯುವಕ ಯುವತಿಯರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಇವರ ಹೊಟ್ಟೆ ತುಂಬಿಸೋದೇ ಹೋಟೆಲ್ಗಳು. ಮಧ್ಯರಾತ್ರಿಯ ಸಮಯದಲ್ಲಂತೂ ಹೋಟೆಲ್ಗಳಿಗಾಗಿ ಹುಡುಕಾಡ್ತಿರ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳ ಜೊತೆಗೆ ಬೀದಿ ಬದಿಯ ಸಣ್ಣ ಪುಟ್ಟ ಹೋಟೆಲ್ಗಳಿಗೂ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದ್ರೆ ಮಧ್ಯರಾತ್ರಿ ಓಪನ್ ಆಗ್ತಿರ್ಲಿಲ್ಲ. ಇದೀಗ ಸರ್ಕಾರ ರಾಜಧಾನಿಯಲ್ಲಿ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ವ್ಯಾಪಾರ ವಹಿವಾಟು ಅವಧಿಯನ್ನ ವಿಸ್ತರಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೋಟೆಲ್ ಮಾಲೀಕರ ಸಂಘದ ಮನವಿಯನ್ನ ಪುರಸ್ಕರಿಸಿರುವ ಸರ್ಕಾರ ಬೆಳಗ್ಗೆ 9ರಿಂದ ಮಧ್ಯರಾತ್ರಿ 1 ಗಂಟೆ ತನಕ ವ್ಯಾಪಾರ ವಹಿವಾಟು ನಡೆಸೋಕೆ ಪರ್ಮಿಷನ್ ಕೊಟ್ಟಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಲಕ್ಷ್ಮೀಸಾಗರ್ ಅವಧಿ ವಿಸ್ತರಿಸಿ ಆದೇಶ ಹೊರಡಿಸಿದ್ದಾರೆ. ಹೊಸ ಆದೇಶದ ಪ್ರಕಾರ CL4, CL6, CL7, CL70 ಲೈಸೆನ್ಸ್ ಪಡೆದ ಹೋಟೆಲ್, ಕ್ಲಬ್, ರೆಸ್ಟೋರೆಂಟ್ಗೆ ಬೆಳಗ್ಗೆ 9ರಿಂದ ಮಧ್ಯರಾತ್ರಿ 1 ಗಂಟೆ ತನಕ ಹಾಗೂ CL9 ಲೈಸೆನ್ಸ್ ಪಡೆದ ಬಾರ್ಗಳಿಗೆ ಬೆಳಗ್ಗೆ 10ರಿಂದ ಮಧ್ಯರಾತ್ರಿ 1 ಗಂಟೆ ತನಕ ವ್ಯಾಪಾರ ವಹಿವಾಟಿನ ಸಮಯವನ್ನ ನಿಗದಿಪಡಿಸಲಾಗಿದೆ. ಐಟಿ-ಬಿಟಿ ಮಂದಿಯೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಸಿಲಿಕಾನ್ ಸಿಟಿಯಲ್ಲಿ ಮಧ್ಯರಾತ್ರಿವರೆಗೂ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಬೇಕು ಎಂಬ ಕೂಗು ಬಲವಾಗಿತ್ತು. ಹೋಟೆಲ್ ಉದ್ಯಮ, ಐಟಿ ಕಂಪನಿಗಳು, ಕೈಗಾರಿಕೆಗಳು, ಮದ್ಯದ ಉದ್ಯಮ ಸೇರಿದಂತೆ ಹಲವು ವಲಯಗಳಿಂದ ಈ ಬಗ್ಗೆ ಒತ್ತಾಯ ಇತ್ತು. ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಹೋಟೆಲ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನ ಸಮಯ ವಿಸ್ತರಿಸುವಂತೆ ಹೋಟೆಲ್ ಅಸೋಸಿಯೇಷನ್ ಮನವಿ ಮಾಡಿತ್ತು. ಸರ್ಕಾರದ ನಿರ್ಧಾರವನ್ನ ಬಾರ್ ಅಸೋಸಿಯೇಷನ್ ಸ್ವಾಗತಿಸಿದೆ. ಸರ್ಕಾರದ ಈ ನಿರ್ಧಾರದಿಂದ ಕಾರ್ಮಿಕರು, ಮಾಲೀಕರು ಇಬ್ಬರಿಗೂ ಅನುಕೂಲ ಆಗಲಿದೆ. ಜೊತೆಗೆ ವ್ಯಾಪಾರ ವಹಿವಾಟು ಹೆಚ್ಚಳಕ್ಕೂ ಅನುಕೂಲ ಆಗಲಿದೆ ಅಂತ ಮಾಲೀಕರು ಸ್ವಾಗತಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಇನ್ನು ಮುಂದೆ ರಾತ್ರಿ 1 ಗಂಟೆಯವರೆಗೆ ಎಲ್ಲ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ತೆರೆದಿಡಲು ಅವಕಾಶ ಮಾಡಿಕೊಟ್ಟಿರುವುದನ್ನು ನಾವು ಸಂಪೂರ್ಣವಾಗಿ ಸ್ವಾಗತಿಸುತ್ತಿದ್ದೇವೆ. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೂಡ ರಾತ್ರಿ 1 ಗಂಟೆಯವರೆಗೆ ಮುಂದಿನ ದಿನಗಳಲ್ಲಿ ತೆರೆದಿಡಲಿದೆ. ಒಟ್ಟಾರೆ ಇಷ್ಟು ದಿನ ಕಮಿಷನರೇಟ್ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗುತ್ತಾ ಬಾರ್ ಅಂಡ್ ರೆಸ್ಟೋರೆಂಟ್ ಸಮಯ ವಿಸ್ತರಣೆ ಇದೀಗ ಇಡೀ ಬಿಬಿಎಂಪಿ ವ್ಯಾಪ್ತಿಯ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೂ ಅನ್ವಯ ಆಗಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.